ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಎಲ್ಲಿ ಹೋಗ್ತಿರೋದು ಅಂತ ನೋಡ್ತಿದ್ದೀರಾ? ನಾವಿವತ್ತು ನಮ್ಮ ಅಜ್ಜಿಯವರ ತೋಟಕ್ಕೆ ಹೋಗ್ತಾ ಇದ್ವಿ. ಸೊ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಈ ಥರ ವಿಡಿಯೋ ಮಾಡಿಕೊಂಡೆ. ಬನ್ನಿ ಹೋಗೋಣ ತೋಟಕ್ಕೆ, ಏನು ಮಾಡ್ತೀವಿ ತೋಟದಲ್ಲಿ ಅಂತ ಎಲ್ಲ ತೋರಿಸ್ತೀವಿ. ಇದನ್ನೆಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಟೈರ್ಸ್ ಇತ್ತು ಅಲ್ವಾ, ಇದಕ್ಕೆ ಏನು ಮಮ್ಮ ಅಂತಾರೆ ಇದನ್ನು? ರೋಟ್ರಿ ಅಂತಾರೆ. ರೋಟ್ರಿನ ಸೆಟ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಹುಳ್ಳೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ತೋರಿಸ್ತೀನಿ ಅದನ್ನು ಹೇಗಿರುತ್ತೆ ಅಂತ. ನೋಡಿ ಗಾಯ್ಸ್, ಇದು ಬಂದು ಕಂಬಳಿ ಸೊಪ್ಪು ಅಂತಾರೆ ಅಲ್ವಾ, ಲೈಕ್ ರೇಷ್ಮೆ ಹುಳಗೆ ಎಲ್ಲ ಊಟ ಸೊಪ್ಪು. ಇದು ಕಂಬಳಿ ಸೊಪ್ಪು ನೋಡಿ, ಇದು ರೇಷ್ಮೆ ಹುಳಗಳಿಗೆಲ್ಲ ಊಟ. ಇದು ಸೊಪ್ಪು ಬಂದು ನೋಡಿ, ಇದ್ರದ್ದು ತೋಟ ಇದು ಬಂದು ನೋಡಿ ಈ ಥರ ಇದೆ. ಇನ್ನೂ ಫುಲ್ ದೊಡ್ಡ ಉದ್ದಕ್ಕಾಗುತ್ತೆ ನೋಡಿ. ತೆಂಗಿನ ಮರ ಎಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಉದ್ದದಕ್ಕೆ ನೋಡಿ. ಈಗ ನಮ್ಮ ಮಾವ ಇಲ್ಲಿ ಮೆಷಿನ್ಗೆ ಪೆಟ್ರೋಲ್ ಹಾಕ್ತಾ ಇದ್ದಾರೆ. ಅದಕ್ಕೆ ಯಾವ ಥರ ಬಾಟಲ್ಸಲ್ಲಿ ಐಡಿಯಾ ಮಾಡಿ ಹಾಕ್ತಿದ್ದಾರೆ ನೋಡಿ. ಹಾಗೆ ಹಾಕಿದ್ರೆ ಚೆಲ್ಲೋಗುತ್ತೆ ಅಂತ ಈ ಥರ ಎಲ್ಲ ಬಾಟಲ್ಸ್ನ ಕಟ್ ಮಾಡಿ ಈ ರೀತಿಯಲ್ಲಿ ಐಡಿಯಾ ಮಾಡಿ ಈ ಥರ ಮೆಷಿನ್ಗೆ ಹಾಕ್ತಾ ಇದ್ದಾರೆ ಪೆಟ್ರೋಲ್ನ. ವಾವ್, ನೈಸ್ ಅಲ್ವಾ? ನೋಡಿ, ಈಗ ಪೆಟ್ರೋಲ್ ಕೂಡ ಹಾಕಾಯಿತು ಮಿಷಿನ್ಗೆ. ಇವಾಗ ಹುಳ್ಳೋದೆ ನೋಡಿ, ಎಷ್ಟು ಚೆನ್ನಾಗಿ ಹುಳ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ಕಳೆ ಎಲ್ಲ ಕಿತ್ತಾಕ್ತಾ ಇದೆ ಆ ಮಿಷಿನ್ನು. ತುಂಬಾ ಯೂಸ್ಫುಲ್ ಅನ್ಬೋದು ಈ ಮಿಷಿನ್ನು. ನೋಡಿ ಎಷ್ಟು ಚೆನ್ನಾಗಿ ಕಳೆ ಕಿತ್ತಿದೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೇಚರ್. ತೋಟ ಎಲ್ಲ ನಮ್ಮ ತಾತ ಎಲ್ಲ ಡಿಪ್ಪರ್ಗಳು ಹಾಕಿದ್ರಿ ಅಲ್ವಾ, ಸೊ ಅದನ್ನೆಲ್ಲ ಸೈಡ್ಗೆ ತೊಗೊಂಡಿದ್ದಾರೆ. ಯಾಕಂದರೆ ಮಿಷಿನ್ಗೆ ಎಲ್ಲ ತಗ್ಲಿದ್ರೆ ಸೊ ಅದೆಲ್ಲ ಹಾಳಾಗುತ್ತೆ ಅಲ್ವಾ ಡಿಪ್ಪರ್. ಸೊ ಹಾಗಾಗಿ ಅದನ್ನೆಲ್ಲ ಸೈಡಿಗೆ ತೊಗೊತಾ ಇದ್ದಾರೆ. ನಮ್ಮ ಮಾವ ಈ ಥರ ಹುಳ್ಕೊಂಬರ್ತಾ ಇದ್ದಾರೆ ನೋಡಿ. ಇದು ಬಂದು ಅಡಿಕೆ ಗಿಡ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ನಮ್ಮ ಹಾಸನ್ ವ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ, ನೋಡಿ ಅದೇ ಥರ ಅಲ್ಲಿಂದನೇ ತಂದಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇದು ಕೂಡ ಅಷ್ಟು ಆ ಲಾಗಲ್ಲಿ ಎಷ್ಟು ಉದ್ದ ಇತ್ತು, ಎತ್ತರವಾಗಿತ್ತು, ಅದೇ ಥರ ಇದು ಕೂಡ ತುಂಬ ಎತ್ತರವಾಗಿ ಬೆಳೆಯುತ್ತೆ ನೋಡಿ. ಈಗ ನಮ್ಮ ಮಾವ ಕೂಡ ಎಲ್ಲ ಮೆಷಿನಲ್ಲಿ ಹುಳ್ತಾ ಇದ್ದಾರೆ. ಆಲ್ರೆಡಿ ಮೊನ್ನೆ ಬಂದು ಇತ್ತ ಕಡೆ ಎಲ್ಲ ರೈಟ್ ಸೈಡ್ ಎಲ್ಲ ಮೊನ್ನೆನೇ ಮಾಡಿದರು. ಇವಾಗ ಲೆಫ್ಟ್ ಸೈಡ್ಗೆ ಇರೋದೆಲ್ಲ ಕಳೆ ಕೀಳಬೇಕಿತ್ತು. ಸೊ ಹಾಗಾಗಿ ಬಂದಿದ್ವಿ ನೋಡಿ. ಈ ಥರ ನಮ್ಮ ಮಾವ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ತಾತ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಮಾವಾಗೆ ನೋಡಿ. ಈ ಥರ ಎಲ್ಲ ಮಾಡಿ ಅದಾದ ನಂತರ ನೋಡಿ ಇಲ್ಲಿ ಡಿಫ್ರೆನ್ಸ್ನ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಉಳುಮೆ ಮಾಡಿದ್ದಾರೆ ನೋಡಿ. ಇಲ್ಲಿ ಹೆಂಗಿದೆ, ಉಳುಮೆ ಮಾಡದೆ ಇಲ್ಲೋ ಕಡೆ ಹೆಂಗಿದೆ ನೋಡಿ. ನೋಡಿ ಅಲ್ಲೆಲ್ಲ ಇನ್ನೂ ಮಾಡಿಲ್ಲ, ಸೊ ಹೆಂಗಿದೆ ನೋಡಿ. ಇಲ್ಲಿ ನೋಡಿ ಇಷ್ಟು ಮಾಡಿದ್ರು ಈಗ ಉಳುಮೆ ನೋಡಿ ಯಾವ ಥರ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ ತುಂಬಾ ಮೆಮೊರೀಸ್ ಇದೆ. ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಇಲ್ಲೆಲ್ಲ ತುಂಬಾ ಆಟ ಆಡ್ತಾಯಿದ್ವಿ ನೋಡಿ. ಈಗ ಬಂದು ನಾವು ನಮ್ಮ ಪಕ್ಕದ ಅವರ ತೋಟದಲ್ಲೇ ನೇರಳೆ ಹಣ್ಣನ್ನು ಕಿತ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಹೇಗಿರುತ್ತೆ ನೇರಳೆ ಹಣ್ಣು ಮರ, ಹೇಗೆ ಕಿತ್ತೀವಿ ಅಂತೆಲ್ಲ ತೋರಿಸ್ತೀನಿ ನೋಡಿ. ಇದು ಬಂದು ಅವರ ತೋಟಕ್ಕೆ ದಾರಿ. ಸೊ ನೋಡಿ, ಈ ಥರ ಫೆನ್ಸ್ ಎಲ್ಲ ಹಾಕಿದ್ರು, ಬಟ್ ಆದರೂ ಈ ಥರ ಹೋಗಿದ್ವಿ. ಆ್ಯಂಡ್ ಈ ಸೈಡೆಲ್ಲ ಹೀಗೆ ಮೀನ್ಸ್ ನಮ್ಮ ತೋಟದಲ್ಲಿ ಏನಾದರೂ ಬೆಳೆದಿದ್ರೆ ಅವರು ಕಿತ್ಕೋತಾರೆ, ಅವ್ರ ತೋಟದಲ್ಲಿ ಇದ್ದಿದ್ದು ನಾವು ಕಿತ್ಕೊಳ್ಳೋದು, ಆ ಥರ ಲೈಕ್ ಬಾಟರ್ ಸಿಸ್ಟಮ್ ಥರ. ಆ್ಯಂಡ್ ನೋಡ್ತಿರ್ಬೋದು ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ಎಂಟರ್ ಆದ್ವಿ ಅವ್ರ ತೋಟದ ಒಳಗಡೆ. ನೋಡಿ ಎಷ್ಟು ಚೆನ್ನಾಗಿದೆ ನೇರಳೆ ಹಣ್ಣು. ಹಸಿ ಹಸಿದು ಇದೆ, ಬಟ್ ಆಲ್ರೆಡಿ ಎಲ್ಲ ಕಿತ್ಬಿಟ್ಟಿದ್ದಾರೆ ನೋಡಿ. ಈ ಥರ ಇದೆ ನೇರಳೆ ಹಣ್ಣು ಮರ, ಚೆನ್ನಾಗಿದೆ ಅಲ್ವಾ? ಹಸಿದು ಇದೆ ಮತ್ತು ಹಣ್ಣಾಗಿರೋದು ಇದ್ದಾವೆ. ಸೊ ನೋಡಿ, ಈ ಥರ ಹಣ್ಣಾಗಿರೋದನ್ನು ಈ ಥರ ಕಿತ್ಕೊಳ್ತಾ ಇದ್ದೀವಿ ನೋಡಿ. ಈ ಥರ ಒಂದೊಂದಾಗಿ ಕಿತ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲೂ ಅಷ್ಟೇ ತುಂಬಾ ಮರಗಳಿದ್ವು, ಬಟ್ ಆಲ್ರೆಡಿ ಮಾರಿಬಿಟ್ಟಿದ್ರು ಮರಗಳು. ಸೊ ಆಲ್ರೆಡಿ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರು, ಎಲ್ಲೋ ಅಲ್ಪ ಸ್ವಲ್ಪ ಇತ್ತು. ಸೊ ನೋಡಿ, ಈ ಥರ ಹಣ್ಣಾಗಿರೋ ಕಾಯಿಗಳನ್ನೆಲ್ಲ ನಾನು, ನನ್ನ ಸಿಸ್ಟರು, ನಮ್ಮ ಮಾವ ಹಾಗೂ ನಮ್ಮ ತಾತ ಎಲ್ಲ ಕಿತ್ಕೊಳ್ತಾ ಇದ್ವಿ ತಿನ್ನೋಕ್ಕೆ ಅಂತ. ಅವರು ಕೂಡ ಕಿತ್ಕೊತಾ ಇದ್ರು, ನಮ್ಮ ಪಕ್ಕದ ತೋಟದವರು. ಒಂದು ಮರ ಕಡೆ ಹೋದ್ವಿ ನೋಡಿ, ಇಲ್ಲೂ ಹಾಗೆ ಇತ್ತು. ಆ್ಯಂಡ್ ಗಾಯ್ಸ್, ಈ ನೇರಳೆ ಹಣ್ಣಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಲೈಕ್ ಶುಗರ್ ಪೇಷಂಟ್ಸ್ ಅವರೆಲ್ಲ ತುಂಬ ತಿಂದರೆ ತುಂಬಾ ಒಳ್ಳೆಯದು. ಲೈಕ್ ಕಂಟ್ರೋಲಲ್ಲಿರುತ್ತೆ ಶುಗರ್ ಲೆವೆಲ್ ಎಲ್ಲ. ಸೊ ತುಂಬ ಒಳ್ಳೆಯದು. ಹಾಗೆ ಇದ್ರ ಬೀಜನೂ ಅಷ್ಟೇ
ಪುಡಿ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಪುಡಿ ಮಾಡಿ ಹಾಲ್ಗೆ ಹಾಕ್ಕೊಂಡು ಕುಡಿದ್ರೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಇನ್ನೇನು ಹೇಳಿ, ಇದರಿಂದ ಜಾಮ್ ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ಹಾಗೆ ನಾವು ಕಿತ್ಕೊಂಡು ಈಗ ಈ ತೋಟದಿಂದ ಹೊರಗಡೆ ಬಂದ್ವಿ. ಹೀಗೆ ಹೊರಗಡೆ ಬರ್ತಾ ಆ್ಯಂಡ್ ನೀವಿಲ್ಲಿ ನೋಡ್ತಿರ್ಬೋದು ಗೈಸ್, ನಮ್ಮ ತೋಟದಲ್ಲಿ ಕ್ಯೂಟಾಗಿರೋ 2 ಕ್ಯಾಟ್ಸ್ ಇದ್ದಾವೆ. ಎಷ್ಟು ಮುದ್ದಾಗಿದೆ ನೋಡಿ, ಕ್ಯೂಟಾಗಿ ನಡೀತಾ ಇದೆ. ಅದ್ರ ಟಚ್ ಮಾಡೋಕ್ಕೊಂದು ತುಂಬಾ ಭಯ ಆಗ್ತಾಯಿತ್ತು, ಬಿಕಾಸ್ ಅದು ಸಾಫ್ಟಾಗಿರುತ್ತೆ ಅಲ್ವಾ ಸ್ಕಿನ್ನು. ಬಟ್ ಅದೆಷ್ಟು ಚೆನ್ನಾಗಿ ಎಲ್ಲರ ಹತ್ರನೂ ಬರ್ತಾಯಿತ್ತು ಗೊತ್ತಾ. ತುಂಬಾ ಕ್ಯೂಟಾಗಿದೆ ಅಲ್ವಾ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಇಬ್ಬರು, ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಹಾಗೆ ನಾವು ಆ ಮುದ್ದಾದ ಕ್ಯಾಟ್ಸ್ನೆಲ್ಲ ನೋಡಿಕೊಂಡು ಹೀಗೆ ನಮ್ಮ ಮನೆ ಕಡೆ ಹೊರಟ್ವಿ. ಆ್ಯಂಡ್ ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು ಬ್ಯಾನಿಯನ್ ಟ್ರೀ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಇಲ್ಲಿ ತುಂಬಾ ಆಟ ಆಡ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲಂತೂ. ಇದು ಸ್ವಿಂಗ್ ಥರ ಇದೆ ಅಲ್ವಾ, ಸೊ ಉಯ್ಯಾಲೆ ಥರ ಆಟ ಆಡ್ತಾಯಿದ್ವಿ. ಹಾಲಿಡೇಸ್ ಬಂದರೆ ಸಾಕು ಇಲ್ಲಿ ಬಂದು ಆಟ ಆಡ್ತಾಯಿದ್ವಿ ಫುಲ್ಲು ನಮ್ಮ ಫ್ರೆಂಡ್ಸ್ ಜೊತೆ. ಸೊ ಹಾಗೆ ತುಂಬ ಮೆಮೊರೀಸ್ ಇದೆ. ಹಾಗೆ ನಾವು ಇಲ್ಲಿ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ನೆನಪಿಸ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೆನಪಿಸ್ಕೊಂಡು, ಸೊ ಹಾಗೆ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ನೋಡಿ, ಇಷ್ಟು ಎಲ್ಲ ನೇರಳೆ ಹಣ್ಣನ್ನು ನಾವು ಕಿತ್ಕೊಂಡ್ಬಂದಿದ್ವಿ. ತುಂಬಾ ಸೂಪರಾಗಿತ್ತು ಟೇಸ್ಟು ಕೂಡ. ಸೊ ಹಾಗೆ ತಿಂದ್ಕೊಂಡು ನೀವು ತಿನ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.